ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವಾಗ ಆಲೂಗಡ್ಡೆನ ಬೇಯೋದಕ್ಕೆ ಹಾಕಿದ್ದೀನಿ. ಇವತ್ತು ಟಿಫನಿಗೆ ಚಪಾತಿ ಹಾಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಆಲೂಗಡ್ಡೆನ ಬೇಯಿಸ್ಲಿಕ್ಕೆ ಹಾಕಿದ್ದೀನಿ. ಹಾಗೆ ಪಾತ್ರೆ ರಾತ್ರಿ ತೊಳೆದಿರೋದು ಇದರಲ್ಲೇ ಇದ್ವು. ಇವಾಗೆಲ್ಲ ಅದನ್ನು ತೆಗ್ದಿಕ್ಬೇಕು. ಹಾಗೆ ಹಾಲು ಕಾಯಿಸೋದು ಎಲ್ಲ ಕೆಲಸನೂ ಕೂಡ ಹಾಗೆ ಇದೆ. ಇವತ್ತು ಲೇಟಾಗಿ ಎದ್ದು ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಯಾಕೋ ಇವಾಗ ಕ್ಲೈಮೇಟ್ ಕೂಡ ಅಷ್ಟೇ ತಣ್ಣಗಿತ್ತು, ಎದ್ದೇಳಬೇಕಂತ ಅನ್ನಿಸ್ತಾನೆ ಇರಲಿಲ್ಲ. ಹಾಗಾಗಿ ಸುಮ್ಮನೆ ಮಲ್ಕೊಂಬಿಟ್ಟೆ. ಡೈಲಿ ಬೇಗ ಎದ್ದು ಒಂದಿನ ಒಂಥರ ಬೋರ್ ಅಂತ ಹಂಗಾಗತ್ತಲ್ವ. ಸೊ ಹಂಗೆ ಆಯಿತು ನನಗೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಇವಾಗ ಲೇಟಾಗಿ ಎದ್ದಿದ್ದೀನಿ ಅಂದ ತಕ್ಷಣವೇ ಕೆಲಸನೂ ಕೂಡ ಲೇಟ್ ಆಗುತ್ತೆ ಅಂತಂದಲ್ಲ, ಕರೆಕ್ಟ್ ಟೈಮಿಗೆ. ಅಂದರೆ ಇವಾಗ ಮಕ್ಕಳು ಸ್ಕೂಲಿಗೆ ಹೋಗೋದು 9:30 ಅಷ್ಟರಲ್ಲೇ ಟಿಫನು ಕೆಲಸ ಎಲ್ಲ ಕೂಡ ಕಂಪ್ಲೀಟ್ ಮಾಡ್ಕೋತೀನಿ. ನನಗೆ ಅದೊಂದು ಟಾರ್ಗೆಟ್. ಅದು ಅವ್ರು ಸ್ಕೂಲಿಗೆ ಹೋಗೋಷ್ಟರಲ್ಲಿ ಎಲ್ಲ ರೆಡಿ ಆಗಬೇಕು. ಕರೆಕ್ಟ್ ಟೈಮಲ್ಲಿ ಅವರು ರೆಡಿಯಾಗಿ ಸ್ಕೂಲಿಗೆ ಹೋಗಬೇಕು. ಅದಕ್ಕೋಸ್ಕರ ನಾನು ಕರೆಕ್ಟಾಗಿ ಬೇಗ ಫಾಸ್ಟಾಗಿ ಎಲ್ಲ ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಇವಾಗ ಆಲೂಗಡ್ಡೆ ಹೆಂಗಿದ್ರು ಬೆಂದಿತ್ತು. ಮತ್ತು ಇವಾಗ ಟೀ ಮಾಡಲಿಕ್ಕೂ ಕೂಡ ಇಟ್ಟಿದ್ದೆ. ಟೀ ಮಾಡಲಿಕ್ಕಲ್ಲ, ಹಾಲು ಕಾಯಿಸ್ಲಿಕ್ಕೆ ಇಟ್ಟಿದ್ದೆ. ಅದು ಹಾಲು ಕಾಯ್ತಾ ಇದೆ. ಮತ್ತು ರಾತ್ರಿ ಸಾಂಬಾರಿತ್ತು. ಸೊ ಹಾಗಾಗಿ ಅದನ್ನು ಕೂಡ ಬಿಸಿ ಮಾಡಲಿಕ್ಕೆ ಇಕ್ಕಿದ್ದೀನಿ. ಒಂದು ಸೈಡು ನಾನಿಲ್ಲಿ ಚಪಾತಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟು ನೆನೆಯೋಷ್ಟರಲ್ಲಿ ಪಲ್ಯ ಮತ್ತು ರೈಸು ಎಲ್ಲ ಮಾಡಿಟ್ಬಿಟ್ಟು ಮಕ್ಕಳನ್ನ ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಳೋಷ್ಟರಲ್ಲಿ ಕರೆಕ್ಟಾಗಿ ಚಪಾತಿ ಹಿಟ್ಟು ಕೂಡ ನೆಂದಿರುತ್ತೆ. ಆವಾಗ ಬೇಗ ಚಪಾತಿನ ಲಟ್ಟಿಸಿ ಅವರಿಗೆ ಚಪಾತಿನ ಮಾಡಿಕೊಡ್ಬೋದು. ಇವಾಗ ಆಲೂಗಡ್ಡೆ ಕೂಡ ಬೆಂದಿದೆ. ಅದನ್ನು ಒಂದು ಪ್ಲೇಟಲ್ಲಿ ಈ ಥರ ಎತ್ತಿಟ್ಟಿದ್ದೀನಿ. ನೋಡಿ, ಸಿಪ್ಪೆ ಸುಲಿದ್ರೆ ನೀಟಾಗಿ ಸಿಪ್ಪೆ ಸುಲಿಯುತ್ತೆ. ಮತ್ತು ಏನಂದರೆ ಸಾಫ್ಟಾಗಿರಬೇಕು ಈ ಒಂದು ಪಲ್ಯ. ಚಪಾತಿಗೆ ಸಾಫ್ಟಾಗಿದ್ರೇ ಟೇಸ್ಟ್ ಇರುತ್ತೆ. ತುಂಬ ಗಟ್ಟಿಯಾಗಿದ್ದರೆ ಸರಿ ಹೋಗಲ್ಲ. ಅದು ಯಾವ ಥರ ಇರಬೇಕು ಅಂದರೆ, ಇವಾಗ ಸಾಗು ಎಲ್ಲ ಮಾಡ್ತೀವಲ್ವ, ಸೊ ಆ ಒಂದು ಕನ್ಸಿಸ್ಟೆನ್ಸಿಲಿರುತ್ತೆ. ಅದು ತುಂಬ ತೆಳುವಾಗಿರಲ್ಲ, ಒಂಚೂರು ನಾರ್ಮಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಚಪಾತಿಗೆ ಯಾವ ಪಲ್ಯ ಮಾಡೋದು ಏನು ಅಂತ ಸುಮ್ಮನೆ ಟೆನ್ಷನ್ ಮಾಡ್ಕೊಳೋದಕ್ಕಿಂತ ಇದು ಬೆಟರ್ ಆಪ್ಷನ್ ನನಗೆ. ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ. ಇವಾಗ ಹಾಗೇ ಸುಮ್ಮನೆ ಇನ್ನೇನು ನಿಮ್ಗೆ ತೋರಿಸೋಣ, ಹಾಗೆ ವಿಡಿಯೋನೂ ಮಾಡ್ಕೊಂಬೇಡ ಅಂತಂದೇಳಿ ವಿಡಿಯೋ ಮಾಡ್ಕೋತಾನೆ ಸಿಪ್ಪೆನೂ ಕೂಡ ಸುಲಿತಾ ಇದ್ದೀನಿ. ನನಗೆ ಆಲೂಗಡ್ಡೆ ಪಲ್ಯ ಅಂದರೆ ತುಂಬ ಇಷ್ಟ, ಮಕ್ಕಳಿಗೂ ಕೂಡ ತುಂಬ ಇಷ್ಟ. ಮಕ್ಕಳು ವೇಟ್ಗೆ ಆಗ್ತಾ ಇಲ್ಲ. ಸೊ ಏನು ಮಾಡೋದಂದರೆ ಬೆಸ್ಟ್ ಆಪ್ಷನ್ನು ಆಲೂಗಡ್ಡೆನ ಸ್ವಲ್ಪ ಊಟದಲ್ಲಿ ಕೊಡಿ. ಸ್ವಲ್ಪ ಮೈ ಬಿಟ್ಕೊಂಡು ಗುಂಡ್ಗೆ ಚೆನ್ನಾಗಿರ್ತಾರೆ ಮಕ್ಕಳು. ಹಾಗೆ ಇವಾಗ ಟೀ ಮಾಡಲಿಕ್ಕೆ ಇಟ್ಟಿದ್ದೆ. ಸೊ ಟೀನ ಮಾಡಿ ಒಂದು ಸ್ವಲ್ಪ ಕುತ್ಕೊಂಡು 5-10 ನಿಮಿಷ ಆರಾಮಾಗಿ ಕುತ್ಕೊಂಡು ಟೀ ಕುಡಿದು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕೂಡ ಕಳಿಸಿದ್ದಾಯಿತು. ಇವಾಗ ಜಸ್ಟ್ ಸ್ನಾನ ಮುಗಿಸ್ಕೊಂಬಂದು ಪೂಜೆ ಕೂಡ ಕಂಪ್ಲೀಟ್ ಆಯಿತು. ಈಗ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಸ್ಕೂಲ್ ಹತ್ರನೂ ಕೂಡ ಹೋಗೋದಿದೆ. ಮಕ್ಕಳು ಸ್ವಲ್ಪ ಏನೋ ತರಲೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸ್ಕೂಲ್ ಹತ್ರ ಹೋಗಬೇಕು. ನೋಡಿ, ಪಲ್ಯ ತೋರಿಸ್ತೀನಿ ನಿಮಗೆ. ಈ ಥರ ಇದೆ ಪಲ್ಯ. ಮತ್ತು ಅದು ಕಿಸನ್ ಜಾಮ್ ಯಾರಿಗಂದರೆ ನನ್ನ ಮಕ್ಕಳಿಗೆ, ಅವರು ಸ್ಕೂಲಿಗೆ ತೊಗೊಂಡೋಗಿದ್ದಾರೆ. ಹಾಗೆ ಚಪಾತಿ ಹಿಂಗೆ ಔಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಬಟ್ಟೆ ಮುಚ್ಚಿಟ್ಟಿದ್ದೀನಿ. ಯಾಕಂದರೆ ಬಿಸಿಗೆ ನೀರೆಲ್ಲ ಇಳ್ಕೊಳುತ್ತಲ್ಲ, ಸೊ ಅದು ಆಗಲ್ಲ, ಸಾಫ್ಟಾಗಿರುತ್ತೆ ಅನ್ನೋ ಕಾರಣಕ್ಕೆ ಬಟ್ಟೆನ ಹೊಚ್ಚಿ ಇಟ್ಟಿದ್ದೀನಿ. ಮತ್ತು ಇವಾಗ ನನಗೆ ಟಿಫನ್ ಮಾಡೋದಕ್ಕೆ ಟೈಮ್ ಇಲ್ಲ. ಹಾಗಾಗಿ ಇವಾಗ ಸ್ಕೂಲ್ ಹತ್ರ ಹೋಗಿ ಹಾಗೆ ಸ್ವಲ್ಪ ರೇಷನ್ ತರೋದಿದೆ, ಅದನ್ನು ತಗೊಂಡು ಬರಬೇಕು. ತಗೊಂಡು ಬಂದಮೇಲೆ ಟಿಫನ್ ಮಾಡ್ತೀನಿ. ಇವಾಗ ಟಿಫನ್ ಮಾಡ್ಕೊಂಡು ಕೂತ್ಕೊಂಡೆ ಅಂದರೆ ನನಗೂ ಕೂಡ ಲೇಟ್ ಆಗುತ್ತೆ, ಮತ್ತು ನಮ್ಮ ಮನೆಯವ್ರಿಗೂ ಕೂಡ ಲೇಟ್ ಆಗುತ್ತೆ. ಅವ್ರೀಗ ನಾನು ಕರ್ಕೊಂಡು ಸ್ಕೂಲ್ ಹತ್ರ ಹೋಗಿ ಆಮೇಲೆ ಮತ್ತೆ ಬಂದು ಅಂಗಡಿಲಿ ಸಾಮಾನು ಕೊಡಿಸಿ ಅವ್ರು ಮತ್ತೆ ಕೆಲ್ಸಕ್ಕೆ ಹೋಗಬೇಕು. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲಿ ನಮ್ಮ ಮನೆಯವರು ಅವ್ರ ಪಾಡಿಗೆ ಅವ್ರು ರೆಡಿ ಆಗ್ತಾ ಇದ್ದಾರೆ. ಅವ್ರು ಏನಂದರೆ ಫೇಸಿಗೆ ಪೌಡರ್ ಆಗಲಿ ಏನೂ ಹಚ್ಚಲ್ಲ. ನಾರ್ಮಲಾಗಿ ಅವರು ವಿಭೂತಿ ಹಚ್ಕೊಳ್ತಾರಲ್ಲ, ಸೊ ವಿಭೂತಿ ಹಚ್ಚೋ ಟೈಮಲ್ಲೇ ಫೇಸಿಗೂ ಸ್ವಲ್ಪ ವಿಭೂತಿನ ಸವರ್ಕೊಂಡ್ಬಿಡ್ತಾರೆ. ಅದು ಏನಂದರೆ ಸ್ಕಿನ್ನು ಚೆನ್ನಾಗಿರುತ್ತೆ. ಇದು ಏನದು ಆಯ್ಲಿ ಬರುತ್ತಲ್ಲ ಫೇಸ್ ಮೇಲೆ, ಅದು ಯಾವುದೂ ಬರಲ್ಲ. ಹಾಗಾಗಿ ಅವ್ರಿಗೆ ಚಿಕ್ಕವರಿದ್ದಾಗಿಂದನೂ ಕೂಡ ವಿಭೂತಿನೇ ರೂಢಿ ಆಗಿಬಿಟ್ಟಿದೆ. ಹಾಗಾಗಿ ಅವ್ರು ವಿಭೂತಿನ ಫೇಸಿಗೆ ಹಚ್ಕೊಂಡು ನೋಡಿ, ಕೈಯಲ್ಲಿ ಅದನ್ನು ವಿಭೂತಿ ಗೆರೆ ಎಳ್ಕೊಂಡು ಹೋದರು. ಸೊ ಅವ್ರದ್ದು ಇಷ್ಟೇ, ಅವರು ಸಿಂಪಲ್ಲಾಗಿ ರೆಡಿ ಆಗ್ತಾರೆ. ಡೈಲಿ ಹಿಂಗೇ ಅವರು, ಬೇಗ ಪೌಡರ್ ಆಗಲಿ ಏನೂ ಹಚ್ಚಲ್ಲ. ರೇರ್ ಅವರು ಅದೆಲ್ಲ ಹಚ್ಚೋದಂದರೆ. ಸೊ ಈ ಥರ. ಹಾಗೆ ಇವಾಗ ಹಾಯ್, ಮುಗೀತು ಕೆಲಸ. ಇನ್ನು ಟಿಫನ್ ಮಾಡಬೇಕು. ಸ್ಕೂಲ್ ಹತ್ರ ಸ್ವಲ್ಪ ಹೋಗೋದಿತ್ತು, ಹಾಗಾಗಿ ಸ್ಕೂಲ್ ಹತ್ರ ಹೋಗಿ ಬಂದೆ. ಭ್ರಮರಲ್ಲಿ ಸ್ವಲ್ಪ ಕಂಪ್ಲೇಂಟು.
ಏನಾದ್ರೆ ಅವ್ಳ ಕಂಪ್ಲೇಂಟ್ ಅಲ್ಲ, ಮಕ್ಳದ್ದು ಇರುತ್ತಲ್ವ ಕಿತ್ನಿ ಕೆಲಸ ಕಿತ್ತಾಡ್ಕೊಳೋದು ಅದು ಇದು ಅಂತ. ಸೊ ಅದಕ್ಕೆ ಹೋಗಿ ಬಂದೆ. ಬರ್ತಾ ಹಾಗೆ ಒಂದು ಸ್ವಲ್ಪ ಮನೆಗೆ ರೇಷನ್ನು ಅಂದರೆ ಒಂಚೂರು ಖಾಲಿಯಾಗಿತ್ತು. ನನಗೆ ಸಡನ್ನಾಗಿ ಇವೆಲ್ಲ ಬೇಕಾಗಿತ್ತು, ಹಾಗಾಗಿ ತೊಗೊಂಬಂದೆ. ಸೊ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ಈಗ. ಪ್ಯಾರಾಶೂಟ್ ಆಯಿಲು ಅರ್ಧ ಲೀಟ್ರ್ ಬರುತ್ತಲ್ವ, ಸೊ ಆ ಬಾಟಲ್ ತೊಗೊಂಡಿದ್ದೀನಿ. ಪ್ಯಾರಾಶೂಟ್ ಆಯಿಲು, ಆಮೇಲೆ ಸೋಪು, ಹಾಗೆ ಸಕ್ಕರೆ, ಸೊ ನೆಕ್ಸ್ಟು ಶೇಂಗಾ, ಆಮೇಲೆ ಕಡ್ಲಿ, ಹುರುಗಡ್ಲೆ. ಸೊ ಇದಿಷ್ಟು 4-5 4 ಐಟಮು ತೊಗೊಂಬಂದಿದ್ದೀನಿ. ಇದನ್ನೆಲ್ಲ ಎತ್ತಿಡಬೇಕು. ಒಂದು ಸ್ವಲ್ಪ ಹೊಟ್ಟೆ ಕೂಡ ಹಸ್ವಾಗ್ತಾ ಇದೆ. ಟೈಮ್ ಈಗ ಆಗಲೇ 10:15 ಆಯಿತು, ಇನ್ನೂ ಟಿಫನ್ ಮಾಡಿಲ್ಲ. ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಇವಾಗ ಟಿಫನ್ ಮಾಡಿಕೊಂಡು ಮನೇಲೇ ಸ್ವಲ್ಪ ಈಗ ಐಬ್ರೋ ಮಾಡ್ಕೋಬೇಕು ನೋಡಿ. ಸೊ ಮನೇಲೇ ಐಬ್ರೋಸ್ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ಫ್ರಂಟ್ ಕಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹೊಟ್ಟೆಗೆ ಟಿಫನ್ ಹಾಕ್ಕೊಂಡು ಆಮೇಲೆ ಅದನ್ನೆಲ್ಲ ಮಾಡ್ತೀನಿ. ಯಾಕಂದರೆ ಹೊಟ್ಟೆ ಹಸುವಲ್ಲಿ ಏನು ಮಾಡ್ಲಿಕ್ಕಂತ ಅನಿಸಲ್ಲ. ಫಸ್ಟು ಊಟ, ನೆಕ್ಸ್ಟು ಎಲ್ಲ. ಇವಾಗ ಊಟ ಮಾಡಿಬಿಡ್ತೀನಿ, ಆಯಿತಾ? ಬನ್ನಿ, ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ಈಗ ನಾನು ಟಿಫನ್ ಮಾಡಿಕೊಂಡು ಕೂತ್ಕೊಂಡಿದ್ದೀನಿ. ತಲೆ ಕೂದಲು ಒಣಗಿರಲಿಲ್ಲ, ತಲೆ ಸ್ನಾನ ಬೇರೆ ಮಾಡಿದ್ದೆ, ತಲೆ ಕೂದಲು ಒಣಗಿರಲಿಲ್ಲ. ಹಾಗಾಗಿ ಹೇರ್ನ ಬಿಟ್ಕೊಂಡು ಟಿಫನ್ ಮಾಡ್ತಾಯಿದ್ದೀನಿ. ಯಾರು ಏನು ಅಂದ್ಕೋಬೇಡಿ. ನನಗೇನೆಂದರೆ ತಲೆ ಏನಾದರೂ ಒಣಗಿಲ್ಲ, ತಲೆ ಸ್ನಾನ ಮಾಡ್ದಾಗಂದರೆ ಇಮಿಡಿಯೇಟ್ಲಿ ತಲೆನೋವು ಬರುತ್ತೆ. 1 ಡೇ ಆದರೂ ಕೂಡ ತಲೆನೋವು ಹೋಗಲ್ಲ, ಮಾತ್ರೆ ತೊಗೊಂಡ್ರೂ ಕೂಡ ತಲೆನೋವು ಹೋಗಲ್ಲ. ಹಾಗಾಗಿ ನಾನು ತಲೆನ ನೀಟಾಗಿ ಒಣಗಿಸ್ಕೊಳ್ಳೋವರೆಗೂ ಬೇಗ ನಾನು ತಲೆ ಕಟ್ಟಲ್ಲ. ಅದಕ್ಕಂತಲೇ ಈಗ ಫ್ಯಾನ್ ಗಾಳಿ ಕುತ್ಕೊಂಡು ನಾನು ಟಿಫನ್ ಮಾಡ್ತಾಯಿದ್ದೀನಿ. ಹಾಗೆ ಅಮ್ಮ ಮೆಂತ್ಯ ಸೊಪ್ಪು ಕೂಡ ಕೊಟ್ಟರು. ಮೆಂತ್ಯ ಸೊಪ್ಪು ಚೆನ್ನಾಗಿರುತ್ತೆ, ಚಪಾತಿಗೆ ರೊಟ್ಟಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಅದು ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಹಸಿ ಮೆಂತ್ಯ ಸೊಪ್ಪನ್ನ ತಿನ್ನೋದ್ರಿಂದ. ನನಗೆ ಮೊದಲೆಲ್ಲ ತಿಂತಾ ಇರಲಿಲ್ಲ. ಏನಂದರೆ ಅದನ್ನು ಒಂದೇ ತಿನ್ಬೇಕಂದ್ರೆ ಒಂಚೂರು ಎಲ್ಲೋ ಲೈಟಾಗಿ ಕಹಿ ಅಂತ ಅನಿಸುತ್ತೆ. ಅದನ್ನು ಬಿಟ್ಬೇಡ ಅಂತ ಅನಿಸ್ಬಿಡುತ್ತೆ ಅವಾಗ. ಅದಕ್ಕೆ ಪಲ್ಯದ ಜೊತೆನೂ ಅದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡು ತಿಂದುಬಿಟ್ರೆ ನನಗೆ ಅದು ಕಹಿ ಅಂಶ ಗೊತ್ತೇ ಆಗೋಲ್ಲ. ಮತ್ತು ತುಂಬ ಚೆನ್ನಾಗೆ ನಮಗೆ ಬೆನ್ನು ನೋವು, ಕಾಲು ನೋವು, ಸೊಂಟ ನೋವು ಅಂತ ಏನು ಹೇಳ್ತೀವೋ ಆ ನೋವು ಯಾವುದೂ ಕೂಡ ಬರೋಲ್ಲ. ಅಮ್ಮ ಹಾಗೆ ಸೌತೆಕಾಯಿ ಎಲ್ಲ ತೊಗೊಂಬಂದು ಕಟ್ ಮಾಡಿ ಕೊಡ್ತಾಯಿದ್ದಾರೆ. ಹಸಿ ತರಕಾರಿ, ಹಸಿ ಸೊಪ್ಪು ತಿಂದರೆ ಹೆಲ್ತು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೂ ಕೂಡ ನಾವು ರೂಢಿ ಮಾಡಬೇಕು. ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ ಅಂದರೆ ಹಸಿ ತರಕಾರಿ ತಿನ್ನಲ್ಲ, ಹಸಿ ಸೊಪ್ಪೇನು ತಿನ್ನಲ್ಲ. ಬಟ್ ನನ್ನ ಮಕ್ಕಳು ಒಂಚೂರು ಹಸಿ ತರಕಾರಿ ಅಂತವೇ ತಿಂತಾರೆ. ಕ್ಯಾರೆಟು, ಬೀನ್ಸು, ಆಮೇಲೆ ಏನದು ಸೌತೆಕಾಯಿ, ಆಮೇಲೆ ಬೆಂಡೆಕಾಯಿ, ಈ ಥರದ್ದೆಲ್ಲ ಹಸಿ ತಿಂತಾರೆ. ಮತ್ತು ಬೀಟ್ರೋಟು ಈ ಥರದ್ದೆಲ್ಲ ತಿಂತಾರೆ, ಅವ್ರು ರೂಢಿ ಆಗಿದೆ. ಹಾಗೆ ಇವಾಗ ಸ್ವಲ್ಪ ಹಂಗೆ ಫ್ರಂಟ್ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೇರ್ನ ಬಾಚ್ತಾ ಇದ್ದೆ. ನಾನು ಯಾವಾಗಲೂ ಕೂಡ ಫ್ರಂಟ್ ಕಟ್ ಇರ್ತಾಯಿತ್ತು. ಬಟ್ ಈ ಮಧ್ಯೆ ನಾನು ಬೇಡ ಅಂತ ಹೇಳ್ಬಿಟ್ಟು ನಾನು ಹಾಗೆ ಬಿಟ್ಬಿಟ್ಟಿದ್ದೆ. ಹೇರ್ ಲೆಂತ್ ಬೆಳೀಲಿ, ಫ್ರಂಟ್ ಕಟ್ ಬೇಡ ಅಂತ. ಯಾಕೋ ಮತ್ತೆ ನಾನು ಇಲ್ಲ ಫ್ರಂಟ್ ಕಟ್ ಮಾಡ್ಕೊಳ್ಳೋಣ ಅಂತಂದೆಲ್ಲೋ ಅನ್ನಿಸ್ತಿವತ್ತು. ಹೆಂಗಿದ್ರು ಕೂಡ ತಲೆ ಸ್ನಾನ ಮಾಡ್ಕೊಂಡ್ರಾಯಿತು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ಇದು ನಾರ್ಮಲಾಗಿ ನಾನು ಹೆಂಗೆ ಮಾಡ್ಕೊತೀನೋ ಅದನ್ನೇ ತೋರಿಸ್ತಾ ಇದ್ದೀನಿ, ಆಯಿತಾ? ಇವಾಗ ಪಾರ್ಲರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರಲ್ಲ, ಸೊ ಆ ಥರ ಅಲ್ಲ, ನಾರ್ಮಲಾಗಿ ಲೆಂತ್ ಇಟ್ಕೊಂಡು ಜಸ್ಟ್ ಕಿವಿ ಹಿಂದ್ಗಡೆ ಹೋಗೋ ಥರ. ನನಗೆ ಅದೇನೋ ಒಂಥರ ಇಷ್ಟ. 19 ಕಿಡ್ಸಿಗೆಲ್ಲ ಅದು ಗೊತ್ತಿರುತ್ತೆ ಅನ್ಕೋತೀನಿ. ಯಾಕಂದರೆ ನಾವು ಸ್ಕೂಲ್ ಹೋಗೋ ಟೈಮಲ್ಲಿ ಮತ್ತು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಇದು ನಮ್ಮ ಕಾಮನ್ ಹೇರ್ ಕಟ್, ಆಯಿತಾ? ಫ್ರಂಟ್ ಕಟ್ ಅಂದರೆ ಇದು ನಮ್ಮ ಕಾಮನ್. ಇದು ಮಾಡಿಕೊಂಡ್ರೇ ಏನೋ ಒಂಥರ ಖುಷಿ. ಹೇರ್ ಹಗ್ಲಗ್ಲ ಹಿಂಗೆ ಮುಂದೆ ಬಿಟ್ಕೊಳೋದು, ಹೇರ್ ಬಿಟ್ಕೊಂಡಾಗ ಆ ಥರ ಎಲ್ಲ ಮಾಡ್ತಾಯಿದ್ವಿ. ಸೊ ಅದೇನೋ ಒಂಥರ ನೆನಪು. ನನಗೆ ಅದು ತುಂಬ ಇಷ್ಟ. ನನ್ನ ಫೇಸಿಗೆ ಅದು ಚೆನ್ನಾಗಂತ ಅನಿಸುತ್ತೆ. ಹಾಗಾಗಿ ನಾನು ಅದನ್ನು ಇವಾಗ ನೋಡಿ ಹೇರ್ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹೇರ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವಾಗೆಲ್ಲ ಸ್ಟೆಪ್ಪು ಹಾಗೆಲ್ಲ ಮಾಡ್ಕೋತಾರೆ, ಬಟ್ ಅದೆಲ್ಲ ಅಲ್ಲ, ನಾರ್ಮಲ್ ಕಟ್ಟಿಂಗ್ ನೋಡಿ. ಈ ಥರ ಲೆಂತ್ ನಮಗೆ ಎಷ್ಟು ಬೇಕೋ ಕಿವಿಯಿಂದ ಹೋಗೋ ಥರ ನೋಡಿಕೊಂಡು ಅಷ್ಟನ್ನು ಹೇರ್ ಕಟ್ ಮಾಡಿಕೊಂಡ್ರೆ ಆಯಿತು. ಅಂದರೆ ಸ್ವಲ್ಪ ಭಯನೇ ನನಗೆ. ಯಾಕಂದರೆ ಹೇರು ಲೆಂತ್ ಬೆಳೀಲಿ ಅಂತ ಹೇಳಿ ಬಿಟ್ಟಿರ್ತೀನಿ. ಆಮೇಲೆ ಇಷ್ಟು ಕಟ್ ಮಾಡ್ಕೋಬೇಕಂದ್ರೂ ಒಂಥರ ಹೊಟ್ಟೆ ಉರಿಯುತ್ತೆ. ಬಟ್ ಆದರೂ ಚೆನ್ನಾಗಿ ಕಾಣಬೇಕಲ್ಲ ಅನ್ನೋ ಕಾರಣಕ್ಕೆ ಹೇರ್ ಕಟ್ ಮಾಡ್ಕೋತೀನಿ.
ಏನು ಗೊತ್ತಾ, ಮತ್ತು ಯಾರು ಕಾಮೆಂಟ್ ಹಾಕೋದಕ್ಕೆ ಹೋಗ್ಬಿಡಿ, ಹೌದು ಬಿಡಮ್ಮ ಚೆನ್ನಾಗಿ ಕಾಣ್ತಾ ಇದೆಯಾ, ಏನೋ ಒಂದು ಬ್ಯಾಡ್ ಕಮೆಂಟ್ ಬಂದುಬಿಟ್ರೆ ಅನ್ನೋದೊಂದು ಭಯ. ಬಟ್ ಅದು ನನಗೇನಂದರೆ ನನಗೆ ಖುಷಿ ಸಿಗುತ್ತೋ, ಸೊ ಬೇರೆಯವ್ರು ಮೆಚ್ಸೋಕ್ಕಲ್ಲ, ನಾನು ಮೆಚ್ಚಿಸ್ಕೊಳಕ್ಕೆ, ಆಯಿತಾ. ಸೊ ನನಗೆ ನಾನು ಚೆನ್ನಾಗಿ ಕಾಣಿಸ್ಬೇಕು. ನಾನೇನು ಐಶ್ವರ್ಯ ರೈ ಹಂಗೆ ಹಿಂಗೆ ಅಂತ ಹೇಳ್ಕೊಳಲ್ಲ, ಬಟ್ ನಾನು ಹೆಂಗಿದ್ದೀನೋ ಅದು ನನಗೆ ನನ್ನ ಒಳಗಿನ ಮನಸ್ಸಿಗೆ ಅದು ಖುಷಿ ಕೊಡಬೇಕು, ಅದು ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಆ ಥರ ನನಗೆ. ಹಾಗಾಗಿ ನಾನು ಯಾಕೋ ಮತ್ತೆ ರಿಟರ್ನ್ ನನ್ನ ಲೈಫ್ನ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಹೇರ್ ಕಟ್ ಮಾಡಿಕೊಂಡೆ, ಹಾಗೆ ಐಬ್ರೋಸ್ ಮಾಡ್ಕೋಬೇಕು. ಸೊ ಐಬ್ರೋಸ್ ಕೂಡ ಮಾಡ್ಕೋತೀನಿ. ನಾನೇನಂದರೆ ಬೇಗ ನಾನು ಪಾರ್ಲರಿಗೆ ಹೋಗಲ್ಲ, ರೇರ್ ನಾನು ಪಾರ್ಲರಿಗೆ ಹೋಗೋದು. 6 ಮಂತ್ಸು ಇಲ್ಲ 3 ಮಂತ್ಸ್ 4 ಮಂತ್ಸ್ ಬೇಕು ನಾನು ಪಾರ್ಲರಿಗೆ ಹೋಗ್ತೀನಿ ಐಬ್ರೋ ಮಾಡಿಸ್ಕೊಳಕ್ಕಂದ್ರೆ. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ನಾನೇ ಮಾಡ್ಕೋತೀನಿ, ಯಾಕಂದರೆ ನನಗೆ ಐಬ್ರೋ ಮಾಡ್ಕೊಳ್ಳೋದು ಬೇಸಿಕ್ ನನಗೆ ಗೊತ್ತು. ಹಾಗಾಗಿ ನಾನೇ ಮನೆಯಲ್ಲೆಲ್ಲ ಐಬ್ರೋಸ್ ಮಾಡ್ಕೊಂಬಿಡ್ತೀನಿ. ಶೇಪೆಲ್ಲ ಕರೆಕ್ಟಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಎಕ್ಸ್ಟ್ರಾ ಹೇರ್ಸ್ ಇರೋದನ್ನ ತಡ್ಕೊಂಡು ಶೇಪೆಲ್ಲ ಓಕೆ ಮೀಡಿಯಮಾಗಿ ಮಾಡ್ಕೊತೀನಿ. ಸೊ ಯಾವ ಥರ ಅಂತಲೂ ಕೂಡ ಆಲ್ಮೋಸ್ಟ್ ಮೊದಲೆಲ್ಲ ನಾನು ಹೇಳಿದ್ದೀನಿ, ಏನಿಲ್ಲ ಆರಾಮಾಗಿ ಮಾಡ್ಕೋಬೋದು. ಮನೇಲಿ ನೀವು ಹೊಲಿಗೆಗೆ ಯೂಸ್ ಮಾಡ್ತೀರಲ್ವ, ಆ ದಾರದಲ್ಲೂ ಕೂಡ ಮಾಡ್ಕೋಬೋದು. ನಾನು ಅದೇ ದಾರದಲ್ಲಿ ಮಾಡ್ಕೊಳ್ತಾ ಇದ್ದಿದ್ದು. ಐಬ್ರೋ ಥ್ರೆಡ್ ಎಲ್ಲ ಅದಕ್ಕೂ ಕೂಡ ಸಪ್ರೇಟ್ ಸಿಗುತ್ತೆ, ಸೊ ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು. ನಾನು ಅದರಲ್ಲೆಲ್ಲ ನಾನು ಮಾಡ್ಕೊಳಲ್ಲ. ಮೊದಲಿಂದನೂ ಕೂಡ ಮನೇಲಿ ಯೂಸ್ ಮಾಡುವಂಥ ಬಟ್ಟೆಗೆ ಮಿಷಿನ್ ಹೊಲಿಯೋದಕ್ಕೆ ಹಾಕ್ತೀವಲ್ವ, ಸೊ ಆ ದಾರನೇ ನಾನು ಉಪಯೋಗಿಸೋದು. ಸೊ ಹಾಗಾಗಿ ಇವಾಗ ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ಓಕೆ, ಫೈನಲಿ ನನ್ನ ಒಂದು ಹೇರ್ ಕಟ್ ಇದು. ಇವಾಗ ಐಬ್ರೋ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಫಸ್ಟ್ ಏನಂದರೆ ಸ್ವಲ್ಪ ಪೌಡರ್ನ ಅಪ್ಲೈ ಮಾಡ್ಕೊಂಬಿಡಬೇಕು, ಯಾಕಂದರೆ ಹೇರ್ ನೀಟಾಗಿ ಕಟ್ ಆಗಬೇಕಲ್ವ. ಸೊ ಹಾಗಾಗಿ ಅದರಲ್ಲಿ ಬೇರೆ ಒಂದು ಆಯಿಲಿ ಸ್ಕಿನ್ನು ಎಲ್ಲ ಮಲ್ಕೊಂಬಿಟ್ಟಿರುತ್ತೆ. ಸ್ವಲ್ಪ ಈ ಪೌಡರ್ನ ಹಚ್ಕೊಂಡಂದರೆ ಒಂಚೂರು ಕಟ್ ಮಾಡ್ಕೊಳೋಕ್ಕೆ ಈಸಿ ಅನಿಸುತ್ತೆ. ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಲಿಪ್ ಲೈನರ್ ಬರುತ್ತಲ್ವ, ಸೊ ಅದನ್ನು ತೊಗೊಂಡು ಮಾಡ್ಕೊಳ್ತಾ ಇದ್ದೀನಿ. ಇದು ಕರೆಕ್ಟಾಗಿ ನಿಮ್ಗೆ ಬೇಸಿಕ್ ಇವಾಗ ನಿಮ್ಗೆ ಮಾಡ್ಕೊಳೋಕೆ ಬರ್ತಾ ಇಲ್ಲ, ಶೇಪ್ ತಕ್ಕೊಳೋಕೆ ಬರ್ತಾ ಇಲ್ಲ ಅಂದರೆ ಕರೆಕ್ಟಾಗಿ ಒಂದು ಶೇಪ್ಗೆ ನೀವು ಒಂದು ಏನು ಪೆನ್ಸಿಲ್ ಇರುತ್ತೆ, ಐಬ್ರೋ ಪೆನ್ಸಿಲ್ ಆಗಿರ್ಬೋದು, ಇಲ್ಲ ಅಂದರೆ ಲಿಪ್ ಲೈನರೇ ಬೆಟರ್, ಯಾಕಂದ್ರೆ ಕಲರ್ ಸಿಗುತ್ತೆ, ಆಯಿತಾ. ಸೊ ಆ ಕಲರಲ್ಲಿರೋಂಥದ್ದನ್ನ ತೊಗೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಅದನ್ನ ನೀಟಾಗಿ ಬರ್ಕೋಬೇಕಲ್ಲಿ, ಆಯಿತಾ. ಸೊ ಬರ್ಕೊಂಡು ಎಕ್ಸ್ಟ್ರಾ ಹೇರ್ಸು ಎಲ್ಲ ಕಡೆಗಿರುತ್ತಲ್ವ, ಸೊ ಅದನ್ನು ನೋಡಿಕೊಂಡು ನೀವು ಆ ಒಂದು ಐಬ್ರೋ ಥ್ರೆಡ್ ಇಲ್ಲ ನಾರ್ಮಲ್ ಥ್ರೆಡ್ ಏನಿರುತ್ತೋ ಅದರಲ್ಲಿ ಕಟ್ ಮಾಡ್ಕೊಳೋದು. ಒಂದು ದಾರ ತೊಗೋಬೇಕು, ಗಂಟು ಹಾಕ್ಕೋಬೇಕು. ಇವಾಗ ನಾವು ಕೈಗೆಲ್ಲ ಹಾಕ್ಕೊಂಡು ಫಸ್ಟೆಲ್ಲ ಆಟ ಆಡ್ತಾ ಇದ್ವಿ ನೋಡಿ ರೌಂಡ್ ಶೇಪಲ್ಲಿ. ಸೊ ರೌಂಡ್ ಶೇಪಲ್ಲಿ ಗಂಟು ಹಾಕ್ಕೊಂಡು ಎರಡು ಕಡೆ ಹಿಂಗೆ ಕೈ ಹಿಡ್ಕೊಂಡು ಟ್ವಿಸ್ಟ್ ಮಾಡಬೇಕು. ಒಂದು ಕಡೆಯಿಂದ ಟ್ವಿಸ್ಟ್ ಮಾಡ್ತಾ ಹೋಗಬೇಕು. ಆಮೇಲೆ ಆ ಹೇರ್ ಮೇಲೆ ಇಟ್ಬಿಟ್ಟು ಆಪೋಸಿಟ್ ಡೈರೆಕ್ಷನ್ನಿಂದ ನಾವು ಕೈನ ಮೂವ್ ಮಾಡಬೇಕು. ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ಥರ. ನಾನು ಕೈ ಮೂವ್ ಮಾಡ್ತಾ ಇದ್ದೀನೋ ಅಲ್ಲಿಂದ ಹೇರ್ ಕಟ್ ಆಗ್ತಾಯಿದೆ. ಇನ್ನೊಂದು ಸೈಡು ನಾನು ಹೇರ್ ಎಲ್ಲಿ ಕಟ್ ಆಗಬೇಕು, ಯಾವ ಪ್ಲೇಸಲ್ಲಿ ಕಟ್ ಆಗಬೇಕು ಅಲ್ಲಿ ಇಟ್ಕೊಂಡಿರ್ತೀನಿ. ಒಂದು ಸೈಡು ಆಪೋಸಿಟಿಂದ ಅದನ್ನ ಹ್ಯಾಂಡ್ ಮೂವ್ ಮಾಡಿದ ತಕ್ಷಣ ಅದು ಹೇರ್ ಕಟ್ ಆಗುತ್ತೆ ಅಷ್ಟೇ. ನೀವು ಫಸ್ಟು ಐಬ್ರೋ ಮೇಲೆ ಟ್ರೈ ಮಾಡೋದಕ್ಕೆ ಹೋಗಬೇಡಿ, ಮತ್ತು ಕೆಟ್ಟೋಯ್ತು ಅಂದರೆ ನನಗೆ ಬೈಕೋಬೇಡಿ. ನೀವು ಫಸ್ಟು ನಿಮ್ಮ ಕಾಲ ಮೇಲೆ ಟ್ರೈ ಮಾಡಿ, ಯಾಕಂದರೆ ಹೇರ್ ಅಲ್ಲಿ ಕಟ್ ಆಗ್ತಾ ಇದೆಯೋ ಇಲ್ಲ ಅಂತ ನೋಡಿ ಟ್ರೈ ಮಾಡಿ. ಆಮೇಲೆ ನಿಮ್ಮ ಕಾಲ ಮೇಲೇ ಒಂದು ಡ್ರಾ ಮಾಡ್ಕೊಳ್ಳಿ, ಐಬ್ರೋ ಶೇಪ್ನ ಡ್ರಾ ಮಾಡಿಕೊಂಡು ಎಕ್ಸ್ಟ್ರಾ ಇರುತ್ತಲ್ವ ಹೇರ್ಸು ಆ ಪ್ಲೇಸಲ್ಲಿ, ಸೊ ಅದನ್ನು ನೀವು ರಿಮೂವ್ ಮಾಡ್ತಾ ಬನ್ನಿ. ಆವಾಗ ನಿಮಗೊಂದು ಟೆಕ್ನಿಕ್ ಸಿಗುತ್ತೆ, ಮತ್ತು ಕಟ್ ಆಗ್ತಾ ಇದೆಯೋ ಇಲ್ಲ ಅನ್ನೋದು ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ ಬೇಸಿಕ್ಕಾಗಿ, ಆಯಿತಾ. ನಾರ್ಮಲಾಗಿ ನೀವು ಐಬ್ರೋ ಮಾಡಿಸ್ಕೊಳಕ್ಕಂತ ಹೋದಾಗ ಮಾಡ್ತಾರಲ್ವ, ಸೊ ಆ ಥರನೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಅದಕ್ಕೂ ಕೂಡ ಒಂಚೂರು ಟೆಕ್ನಿಕ್ಸ್ ಬೇಕು. ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ನಿಮ್ಗೆ ಎಲ್ಲ ಥರದ್ದು ಕೂಡ ಸಿಗುತ್ತೆ. ಐಬ್ರೋ ಹೆಂಗೆ ಮಾಡಬೇಕು, ಹೆಂಗಿಲ್ಲ, ಬೇಸಿಕ್ಕಾಗಿ ಮನೇಲಿ ಹೆಂಗೆ ಮಾಡ್ಕೋಬೇಕಂತನೂ, ಸೊ ಆ ಥರನೂ ಮಾಡ್ಕೋಬೋದು. ಮತ್ತು ಪ್ಲಕ್ಕರ್ ಅಂತ ಬರುತ್ತಲ್ವ, ಹೇರ್ನ ಇದು ಮಾಡೋದು ಐಬ್ರೋಸಿಂದು, ಸೊ ಅದನ್ನು ತೊಗೊಂಡು ಕೂಡ ನೀವು ಶೇಪ್ನ ಮಾಡ್ಕೋಬೋದು. ಸೊ ಫೈನಲಿ ನನ್ನ ಐಬ್ರೋಸ್ ಇದು ಕರೆಕ್ಟಾಗಿ ಮಾಡ್ಕೊಂಡಿದ್ದೀನೋ ಇಲ್ಲ ಅಂತ ಕಾಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಬಾಯ್.